ರಾಧಾ ರಾಧಾ ಮಾವರ ಕರೆದ್ರೇನ್ರಿ? ಏನಾರ ಬೇಕನ್ರಿ ಮಾವರ? ಬಾ ಅಮ್ಮ ಇಲ್ಲಿ. ರಾಧಾ ಬಾ ಒಂದು ನಿಮಿಷ ಬಾ ಇಲ್ಲಿ. ಹೇಳ್ರಿ ಮಾವರ. ಅಲ್ಲ ಮಗಳ, ನಾನು ನಿನಗೆ ಹೇಳಿದ್ನಿಲ್ಲ, ನಿಮ್ಮತ್ತಿ ಭಾಳ ಚಾಪ್ಟರ್ದಳ, ನೀ ಯಾವುದೇ ಕಾರಣಕ್ಕೂ ಆಕೆ ವಿರುದ್ಧ ಡೈರೆಕ್ಟಾಗಿ ಮಾತಾಡಿ ಗೆಲ್ಲಕ್ಕಾಗಲ್ಲ ಅಂತ ನಾ ಹೇಳಿದ್ನಿ ಇಲ್ಲಿ ನಿನಗೆ. ಹೇಳು. ಹೂರಿ ಮಾವರ, ನೀವು ಹೇಳಿದ್ರಿ, ನೀವು ಹೇಳ್ದಂಗೆ ನಾನು ಮಾಡಿದ್ನಲ್ರಿ ಮಾವರ. ಆದ್ರೆ ಅತ್ತಿಯರು ಅಬಿದು ವೀಕ್ನೆಸ್ ಗೊತ್ತವ್ರಿಗೆ ಏನಂತ ಹೇಳಿ, ಅದಕ್ಕೆ ಅವ್ರು ಅದ ವೀಕ್ನೆಸ್ ಹಿಡ್ಕೊಂಡು ನನ್ನನ್ನು ಆಟಾಡ್ಸಕತ್ತಾರೆ. ಈಗ ಅವರು ನೋಡಪ್ಪ ನೀನು ಹೆಂಡತಿ ಮನೆ ಕೆಲಸ ಮಾಡಲ್ಲ ಅಂತಾಳ, ನಾನು ಮನೆ ಸೊಸಿ ಅಂತ ಹೇಳಿದ್ರ ಅಂತ ಹೇಳಿ ಈ ಥರ ನಾನು ಏನು ಮಾಡಿದ್ರು ಅದ್ರ ಉಲ್ಟಾ ಅಬ್ಬಿಗೆ ಹೇಳಿ ಭಾಳ ಇದು ಮಾಡಕತ್ತಾರೆ ಮಾವರ. ಏನು ಮಾಡ್ಬೇಕ್ರಿ ಈಗ ನಾವು? ನಾನು ಆಫೀಸಿಗೆ ಹೋಗ್ತಿದ್ದೀನಿ ಅಂಥೇಳಿ ಬೇಕಂತನ ಗಂಗಮ್ಮಜ್ಜಿ ಅವ್ರಿಗೆ ಹೇಳಿ, ನೀವೇನು ಅಡುಗೆ ಮಾಡಬೇಡ್ರಿ, ನನ್ನ ಸೊಸಿ ಬಂದಾಳ ಆಕೆ ಮಾಡ್ತಾಳೆ ಅಂತೇಳಿ ಗಂಗಮ್ಮಜ್ಜಿನೂ ಅಡುಗೆ ಕೆಲಸದಿಂದ ಬಿಡ್ಸ್ಯಾರ್ರಿ. ಆಮೇಲೆ ಮತ್ತೆ ಯಾರ ಮುಸ್ರಿ ತೊಳಕ ಕಸ ಹಾಕಿದ್ರಲ್ರಿ ಅವ್ರನ್ನೂ ಬಿಡ್ಸ್ಯಾರ್ರಿ ಈಗ ಅತ್ತಿಯರು. ಈಗ ನಾನೇನಾರು ಹೇಳಿದ್ರೆ ನನ್ನ ವಿರುದ್ಧನೂ ಕೂಗಾಡ್ತಾರೆ. ಈಗ ನಾನು ಅಬ್ಬಿಗೆ ಹೇಳಿದೆ ಯಾಕೆ ಬಿಡಿಸ್ಬೇಕು ಅಂತೇಳಿ, ಅವರು ಏನೋ ಕಳ್ತನ ಮಾಡಿದ್ರು ಅಂಥೇಳಿ ಅವ್ರಿಗೆ ಸುಳ್ಳು ಹೇಳ್ಯಾರ. ಇವ್ರು ನನ್ನಿದ್ರಿಗೇನೆ ನಾನು ನೋಡಿನ್ರಿ. ಇನ್ನು ನೀವು ಬೇರೆ ಮನೆ ನೋಡ್ಕೊಳ್ರಿ, ನಮ್ಮ ಮನ್ಯಾಗ ಒಬ್ಳು ಪರ್ಮನೆಂಟಾಗಿ ಕೆಲಸ ಮಾಡೋಕ್ಕೆ ಬಂದಾಳ ಅಂತೇಳಿ ರೊಕ್ಕ ಕೊಟ್ಟು ಕಳ್ಸೋದು ನಾನು ನೋಡಿನ್ರಿ ಮಾವರ. ಆದ್ರೆ ಅದು ಅಬಿಗೆ ಹಾಕೋ ಅರ್ಥನೇ ಆಗ್ತಿಲ್ರಿ ಮಾವರ. ಅಲ್ಲ ಮರಾದ, ನಾನು ನಿನಗೆ ಅವತ್ತು ಗಾರ್ಡನ್ ಒಳಗೆ ನಿಂತ್ಕೊಂಡು ಮಾತಾಡಿದ್ವಲ್ಲ ನಾನು ನೀನು, ಮರ್ತೋಗಿ ಅನ್ಸತ್ತೆ ನೀನು. ನಾನೇನು ಹೇಳಿದ್ದೆ, ನಿಮ್ಮ ಅತ್ತಿದು ಮೂಲ ಬೇರೆ ಎಲ್ಲೈತಿ, ಹಳ್ಳಿನ. ನಾನು ಉತ್ತರ ಕರ್ನಾಟಕದತ್ನ, ನಮ್ಮದು ಕೊಪ್ಪಳ ಸೈಡ ಬರುತ್ತಾ. ಏನು ನೀನು ಜಾಸ್ತಿ ಟೆನ್ಷನ್ ಆಗಬೇಡ. ನಾನು ಏನು ಹೇಳಕತ್ತೀನಿ, ನಿಮ್ಮ ಅತ್ತಿನ ಹ್ಯಾಂಡ್ಲ್ ಮಾಡೋದು ಒಂದು ಕಲೆ ಅನ್ಕ. ನಮ್ಮ ಅವ್ಗೂ ಹಿಂಗೆ ಮಾಡಿಲ್ಲ, ಈಗೇನು ನಿನಗೆ ಮಾಡ್ತಾಳಲ್ಲ ಹಂಗೆ ನಮ್ಮ ಅವ್ಗೂ ಮಾಡಿದ್ಲು. ಅವಾಗ ನನಗೆ ಗೊತ್ತಿದ್ದಿದ್ದಿಲ್ಲ. ನಾನೇನು ತಿಳ್ಕೊತಿದ್ದೆ, ನಮ್ಮ ಅವ್ನ ಸರಿ ಇಲ್ಲೇನ ಪಾಪ ನನ್ನ ಹೆಂಡತಿ ಒಳ್ಳೆಕಿ ಅನ್ಕೊಂಡಿದ್ದೇನೆ. ಈಗ ಅದ ಬಾಣನ ನಿನ್ನ ಗಂಡನ ಮೇಲೂ ಪ್ರಯೋಗ ಮಾಡಕತ್ತಾಳ. ಈಗ ನಾನು ನಿನಗೆಲ್ಲ ಹೇಳ್ಕೊಟ್ಟಿನಿ ಯಾವ ಥರ ನಿನ್ನ ಮತ್ತಿನ ಹ್ಯಾಂಡ್ಲ್ ಮಾಡ್ಬೇಕಂತೇಳಿ. ಆತು, ನೀನೊಂದು ಕೆಲಸ ಮಾಡು, ನಾನು ಅಭಿಗೆ ಹೇಳ್ತೀನಿ, ಇನ್ಮೇಲೆ ರಾಧಾ ಯಾವುದೇ ಕಾರಣಕ್ಕೂ ಆಫೀಸಿಗೆ ಬರಲ್ಲ, ಆಕೆಗೆ ಮನೆಯಂದು ಮತ್ತು ಆಫೀಸಿಂದು ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಿಲ್ಲ ಅಂತ ನಾನೆಲ್ಲ ಹೇಳ್ತೀನಿ. ನೋಡೋಣ, ನಾನೇನಾರು ಒಂದು ಪ್ಲಾನ್ ಮಾಡೇ ಮಾಡ್ತೀನಿ. ಸದ್ಯಕ್ಕೆ ನೀನೇನು ಆಫೀಸಿಗೆ ಬರೋಕ್ಕೆ ಹೋಗ್ಬೇಡ. ಏನು ಅಲ್ರಿ ಮಾವರ, ಆಫೀಸಿಗೆ ಬರೋದು ಬ್ಯಾಡ್ರಿ. ಈಗ ಗಾರ್ಡನ್ ಕೆಲಸ ಮಾಡೋರ ಅದಾರ ಇಲ್ಲ ಮನ್ಯಾಗ, ಇನ್ನು ಅವ್ರನ್ನೂ ಬಿಡಿಸ್ಯಾಳ? ಅಲ್ರಿ ಮಾವರ ಅದಾರ್ರಿ, ಗಾರ್ಡನ್ ಕೆಲಸ ಮಾಡೋರು ಅದಾರ್ರಿ. ಅಂದ್ರೆ ಮನ್ಯಾಗ ಮನಿ ತೊಳೆಯೋದು ಬಳಿಯೋದು ಅಡುಗೆ ಮಾಡೋರನ್ನ ಬಿಡಿಸ್ಯಾರ್ರಿ. ಹೊರಗಲ್ದೇನು ಬಿಡಿಸಿಲ್ರಿ. ಡ್ರೈವರು, ಸೆಕ್ಯೂರಿಟಿ ಗಾರ್ಡು ಅವರೆಲ್ಲ ಅದಾರ್ರಿ. ಈಗ ಮನ್ಯಾಗ ಅಡುಗೆ ಮಾಡೋರು, ಕಸ ಮುಸ್ರಿ ಮಾಡೋರನ್ನ, ಬಟ್ಟೆ ಒಗ್ಯಾರನ್ನ ಬಿಡಿಸ್ಯಾರ ನೋಡ್ರಿ. ಆಮೇಲೆ ಮಾವರ, ನನಗೇನು ಕಸ ಮುಸುರಿ ಬಟ್ಟೆ ತೊಳೆಯೋದು ಇವೇನು ಕಷ್ಟನೂ ಆಗಲ್ರಿ. ಗಾರ್ಡನ್ ಕ್ಲೀನ್ ಮಾಡೋದು ನನಗೇನು ಕಷ್ಟ ಆಗಲ್ರಿ ಮಾವರ. ಅದನ್ನು ಪ್ರತಿಯೊಂದು ಸರಿ ಏನಾದ್ರು ಮಾಡಿದ್ಮೇಲೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಕೂಗಾಡ್ತಾರ್ರಿ ಮಾವರ. ಹಂಗಾಗಿ ನನಗೆ ನಿಜವಾಗ್ಲೂ ಮನೆಯಾಗಿರಕ್ಕೆ ಆಗ್ತಿಲ್ರಿ. ಏನು ಮಾಡ್ಬೇಕ್ರಿ ಮಾವರ ನಾನು? ನಂಗೆ ಗೊತ್ತೈತವಾ, ಆಕಿ ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಆರಾಮಾಗಿರಕ ಬಿಡೋದಿಲ್ಲ. ಆಕಿ ಪಣ ತೊಟ್ಟಾಳ, ನನಗೆ ಗೊತ್ತೈತಿ. ನಾನು ನಮ್ಮವ್ನ ನೆಮ್ಮದಿಯಾಗಿ ನಮ್ಮವ್ ಮಾತಾಡೋದ ಬಿಡಿಸ್ಬಿಟ್ಲು. ಕೊನೆಗೆ ನಾನು ನಮ್ಮವ್ನ ಮಗ ನೋಡ್ಲಾರ್ದಂಗೆ ಮಾಡಿಬಿಟ್ಲು. ನಮ್ಮವ್ ಸಹಾಯ ಕಾಲಕ್ಕೆ ಹಳ್ಳಿಯಾಗಿ ಹೋಗಿರಂಗೆ ಮಾಡಿದ್ಲು. ಅಯ್ಯೋ, ನಿಮ್ಮ ಅತ್ತಿ ಒಂದ ಎರಡ ಹೇಳ್ಕೊಂಡು ಕೂತ್ಕೊಂಡ್ರ ಇದೊಂದು ಪೂರಾ ನನ್ನ ಜನ್ಮನೂ ಸಾಲೋದಿಲ್ಲ. ಆದ್ರೂ ಏನು ಮಾಡಬೇಕು, ನನ್ನ ಮಕ್ಕಳ ಮಕ್ಕ ನೋಡಿ ಇದುವರೆಗೂ ಆಕಿನ ತಡ್ಕೊಂಡು ಬಂದೀನಿ. ಈಗ ನಿನ್ನ ಜೀವನದಾಗೂ ಹಂಗೆ ಮಾಡಕತ್ತಾಳ. ಏನು ಮಾಡೋಕ್ಕಾಗಲ್ಲ. ಆಯ್ತು, ಒಂದು ಕೆಲಸ ಮಾಡೋಣ. ನೀನು ಆಯ್ತಮ್ಮ, ನನಗೆ ಇವತ್ತೊಂದು ದಿನ ಟೈಮ್ ಕೊಡು. ಯಾಕಂದ್ರೆ 2 ದಿನ ಹಬ್ಬ ಐತಲ್ಲ, ಹಬ್ಬ ಮುಗಿಲಿ, ನಾನು ಒಂದೇನಾದರೂ ದಾರಿನ ಹುಡುಕ್ತೀನಿ. ಅಂದಂಗೆ ಈಗ ಕೊಪ್ಪಳ ಸುತ್ತಮುತ್ತ ಶುಗರ್ ಫ್ಯಾಕ್ಟ್ರಿ ಅಥವಾ ಬೇರೆ ಯಾವ್ದಾದ್ರು ಫ್ಯಾಕ್ಟ್ರಿ ಅದಾವನ? ಯಾವ್ಯಾವ ಫ್ಯಾಕ್ಟ್ರಿ ಅದಾವ್ರಿ ಮಾವರ. ಆದ್ರೆ ನಂಗೆ ಶುಗರ್ ಫ್ಯಾಕ್ಟ್ರಿ ಐತೆ ಎಲ್ಲ ಗೊತ್ತಿಲ್ಲರಿ ಮಾವರ. ನಂಗೆ ನಮ್ಮ ಅಪ್ಪಾಜಿ ಕೇಳ್ಬೇಕ್ರಿ. ಆಯ್ತಮ್ಮ, 1-2 ದಿನ ಟೈಮ್ ಕೊಡು, ನಾನೇನಾರು ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಏನು ಮಾಡು, ಹೋಗ್ಬಿಡು, ಮೇಲೆ ಹೋಗು. ಮತ್ತು ನೀನು ಏನಾರು ಮಾತಾಡ್ಕೊಂಡು ನಿಂತಿರೋದು, ನಿಮ್ಮ ಅತ್ತಿ ಇಲ್ಲ ಪೂಜಾ ಇಲ್ಲ ಪ್ರಿಯಾ, ಇವ್ರು 3 ಮಂದಿಯೊಳಗೆ ಒಬ್ರು ಯಾರು ನೋಡಿದ್ರು ಭಾರಿ ಕಷ್ಟ ಐತಿ. ಆಯ್ತು, ನೀ ಹೋಗಮ್ಮ, ನೀನು ಮಾಡೋದು ಮಾಡು. ನಾ ಎಲ್ಲ ಅಭಿ ಜೊತೆಗೆ ಮಾತಾಡ್ತೀನಿ. ಹೂರಿ ಮಾವರ, ಆತ್ರಿ. ಅಭಿ, ಡ್ಯಾಡಿ ಕರೆದ್ರಾ? ಅದೇ ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡ್ಬೇಕಿತ್ತು, ಬಾ ಇಲ್ಲಿ. ಡ್ಯಾಡಿ ಪ್ಲೀಸ್, ನಂಗೆ ಭಾಳ ಅಂದ್ರೆ ಭಾಳ ತಲೆ ಹೋಗ್ತೈತಿ. ಮನೆಗೆ ಯಾಕರೆ ಬರ್ತೀನಿ ಅನ್ನೋ ಫೀಲ್ ಮೊದ್ಲ ನಂಗೆ. ನಾನು ಒಂದು ಸ್ವಲ್ಪ ಹೊರಗೆ ಹೋಗಿ ಬಂದು ಆಮೇಲೆ ನಿಮ್ಮ ಜೊತೆ ಮಾತಾಡಲ ಡ್ಯಾಡಿ. ನಾನೇ ನಿನ್ನ ಜೊತೆಗೆ ಇನ್ನು 1 hour 2 hour ಗಟ್ಟಲೆ ಮಾತಾಡ್ತೀನೇನೋ. ಏನೋ ನೀನು? ಸರಿ ಡ್ಯಾಡಿ, ಹೇಳಿ ಏನು ವಿಷಯ? ಏನಿಲ್ಲ, ನನಗನ್ಸುತ್ತಾ
ನಿನ್ನ ಹೆಂಡತಿ ಆಫೀಸಿಗೆ ಸದ್ಯಕ್ಕೆ ಬರೋದು ಬೇಡ ಅಂತೇಳಿ. ಯಾಕೆ ಡ್ಯಾಡಿ, ಅವಳಿಂದ ನಿಮಗೂ ಏನಾದರೂ ತೊಂದರೆ ಆಯ್ತಾ? ಅದ ಈಗ ಆಕೆ ಆಫೀಸಿಗೆ ಬರಬಳ್ಳು ಅಂತೇಳಿ ನೀ ಸಿಟ್ ಮಾಡ್ಕೊಳಕತ್ತೀರಿ, ಮನೆಗಿನ ಕೆಲಸ ಮಾಡಬಳ್ಳು ಅಂತೇಳಿ ನಿಮ್ಮ ಮಮ್ಮಿ ಸಿಟ್ ಮಾಡ್ಕೊಳಕತ್ತಾರ. ಅದಕ್ಕೆ ಸುಮ್ಮನೆ ಯಾಕೆ ಇವು ಜಂಜಾಟ? ಈಗ ಆಕೆ ಅವಶ್ಯಕತೆ ಆಫೀಸ್ನಕ್ಕಿಂತ ಮನೆ ಜಾಸ್ತಿ ಐತಿ, ಹೌದಾ? ಹಂಗಾಗಿ ನೀನ್ ಹೆಂಡತಿ ಸುಮ್ಮನೆ ಇಲ್ಲೇ ಇರ್ಲಿ, ಕಿರಿಕಿರಿನೂ ಆಗಲ್ಲ ಅನ್ಸತ್ತಂಗ. ಇಲ್ಲ ಅಂದ್ರೆ ಸುಮ್ಮನೆ ಒಣ ಕಿರಿಕಿರಿ. ನಾ ಹೇಳದ್ ಕೇಳು, ಆಕೆಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೂ ಸ್ವಲ್ಪ ಆಕೆ ಬಹಳ ಕಲಿಬೇಕು. ಹಂಗಾಗಿ ಆಕೆಗೆ ನೀನೇ ಟ್ರೈನಿಂಗ್ ಕೊಡ್ತಾ ಇರಲಿ ಮನೆಯಿಂದಾನೆ. ಸದ್ಯಕ್ಕಂಕರು ಓಕೆ, ಆಫೀಸಿಗೆ ಬರೋದು ಬೇಡ ಏನು? ಹಾಂ ಡ್ಯಾಡಿ, ನನಗೂ ಏನೋ ಅದೇ ಬೆಸ್ಟ್ ಅನ್ಸುತ್ತಾ. ಡ್ಯಾಡಿ, ನನಗಿನ್ನ ಸ್ವಲ್ಪ ದಿನದ ಮಟ್ಟಿಗೆ ಅವ್ರ ಊರಿಗೆ ಕಳಿಸ್ಬಿಡ್ಲೇನ? ಹಾ, ಗುಡ್ ಐಡಿಯಾ. ಒಂದು ಕೆಲಸ ಮಾಡು, ನೀನೇ ಆಕಿನ ಕರ್ಕೋ. ಆಕಿನ ಕರ್ಕೊಂಡು ಅವ್ರ ಊರಿಗೆ ಬಿಟ್ಬಿಟ್ಟು ಅವ್ರ ಅಪ್ಪನ ಹತ್ರ ಮತ್ತೆ ಸುತ್ತಮುತ್ತ ಇರೋ ಸ್ವಲ್ಪ ಲೊಕೇಶನ್ ಎಲ್ಲ ನೋಡ್ಕೊಂಡ್ ಬಾ. ಅವ್ರ ಹಳ್ಳಿ ಸುತ್ತಮುತ್ತ ಫ್ಯಾಕ್ಟ್ರಿ ಹಾಕಕ್ಕೆ ಏನಾದ್ರು ಕರೆಕ್ಟ್ ಆಗಿರೋ ಜಾಗ ಏನಾರು ಐತಾ ನೋಡು. ನನಗನ್ಸುತ್ತಾ ಅಲ್ಲಿಗೆಲ್ಲ ಗೊಂಬಿ ಫ್ಯಾಕ್ಟ್ರಿ, ಆಮೇಲೆ ಬೇರೆ ಯಾವ್ಯಾವ ಫ್ಯಾಕ್ಟ್ರಿ ಹೊಸದಾಗ ಆಗ್ಯಾವು ನಂಗನ್ಸಿರೋ ಪ್ರಕಾರ. ನೋಡೋಣ, ನಮ್ದು ಫ್ಯಾಕ್ಟ್ರಿ ಯಾವ್ದಾದ್ರು ಹಾಕೋದಾದ್ರ ಅಲ್ಲಿ ಹಾಕೋಣ. ಅಯ್ಯೋ, ಅದಕ್ಕೆ ನಾನು ಯಾಕೆ ಹೋಗ್ಲಿ ಡ್ಯಾಡಿ? ನಮ್ದು ಯಾರು ಇರೋ ಪ್ರಾಜೆಕ್ಟ್ ಮ್ಯಾನೇಜರ್ ಯಾರನ್ನಾರು ಕಳಿಸ್ಕೊಡಿ, ಅವ್ರು ಹೋಗಿ ನೋಡ್ಕೋತಾರೆ ಅದನ್ನೆಲ್ಲ. ನಾನು ಯಾಕೆ ಹೋಗಿ ನಾನು ಅದನ್ನೆಲ್ಲ ತಲೆ ಕೆಸ್ಕೊಳ್ಳಿ? ಹಂಗಲ್ವೋ, ಸರಿ. ಈಗ ಏನ್ ಮಾಡೋಣ ಗೊತ್ತಾ? ಏನು ಅಪ್ಪ ಮಗ ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡಕತ್ತೀರ ಅನ್ಸತ್ತ? ಹಾಂ ಮಮ್ಮಿ, ಅದ ಇವ್ರೇನೋ ರಾಧವ್ರ ಊರ ಹತ್ರ ಫ್ಯಾಕ್ಟ್ರಿ ಹಾಕೋಣ ಅಂತ ಇದ್ರು ಡ್ಯಾಡಿ. ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡಕತ್ತಿದ್ವಿ. ನೀವೆಲ್ಲ ಹೋಗ್ತೀನಿ ಅಂದ್ರಲ್ಲ, ಹೋಗ್ಲಿಲ್ವಾ? ಅಯ್ಯೋ, ಅದೇನು ಕೇಳ್ತೀಯ ಅಬ್ಬಿ ಗೋಳು. ಅದೇನೋಪ್ಪ, ಆ ಕಾರ್ಗೆ ಏನಾಗುತ್ತೋ ಏನೋ, ಮತ್ತೆ ಕೆಟ್ಟೋಯ್ತು. ಮತ್ತೆ ಕೃಷ್ಣಪ್ಪ ಫೋನ್ ಮಾಡಿ ಬೇರೆ ಕಾರ್ ತರಿಸ್ಕೊಂಡು ಇವಾಗ ನಾನು ಅದಕ್ಕೆ ಯಾಕೆ ಸುಮ್ಮನೆ ಈ ಗೋಳು ಅಂತೇಳಿ ಮನೆಗೆ ಬಂದೆ. ಹೊರಗಡೆ ಹೋಗೋ ಮೂಡು ಹೋಯ್ತು ರೀ. ನೀವು ಆ ಕಾರ್ ಕೊಟ್ಬಿಟ್ಟು ಬೇರೆ ಹೊಸ ಕಾರ್ ತಗೊಳ್ಳಿ. ಯಾಕೋ 3 ದಿನಕ್ಕೊಂದ್ಸರಿ ಕೆಟ್ಟೋಗ್ತಾ ಇದೆ ಕಾರು. ಹಾ ಹಾ, ತಗೊಳ. ನಾನು ನೀ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾನೆ. ನಾನು ಏನ್ ಯೋಚನೆ ಮಾಡಿದೀನಿ ಗೊತ್ತಾ? ಅದೇ ಆ ರಾಧನ್ ಊರ ಹತ್ರ ಫ್ಯಾಕ್ಟ್ರಿ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಯಾಕೆ ಅಂತ ಕೇಳ್ಬೋದಾ? ಅಯ್ಯ, ಯಾಕಂದ್ರೆ ಏನ್ ಹೇಳನು ನಾನು. ನೋಡು, ಈಗ ಬೆಂಗಳೂರೊಳಗ ಇನ್ನೊಂದು ಫ್ಯಾಕ್ಟ್ರಿ ಮಾಡ್ತೀನಿ ಅಂದ್ರ ಅದು ನನಗೆ ಸರಿ ಹೋಗ್ತಿಲ್ಲ. ಯಾಕಂತ ಹೇಳ್ತೀನಿ ಕೇಳು. ಇಲ್ಲಿ ಬೆಂಗಳೂರೊಳಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಹೌದಾ? ನಾವಿಲ್ಲಿ ಏನೇ ಪರ್ಚೇಸ್ ಮಾಡ್ಬೇಕು ಅಂದ್ರು ಒಂದು ರಾ ಮಟೀರಿಯಲ್ಗೂ ನಾವು 2 ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೇಕು ಇಲ್ಲಿ. ಆಮೇಲೆ ಮ್ಯಾನ್ ಪವರ್ ಅಷ್ಟೇ. ಈಗ ನಾನು ನಾನು ಇಲ್ಲಿ ಕೆಲ್ಸಕ್ಕೆ ತಗೋಬೇಕು ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಐತಿ. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ, ಅಭಿ ಇವಾಗ ರಾಧನ್ ಕರ್ಕೊಂಡು ಅವ್ರ ಊರಿಗೆ ಹೋಗ್ಲಿ. ಈಗ ನನಗೂ ಆ ರಾಧನ್ಲಿಂದ ಮನೆಯೊಳಗೆ ಬಹಳ ಕಿರಿಕಿರಿ ಆಗ್ಬಿಟ್ಟೈತೆ ನಂಗೆ ಅವಳೊಂದಿಷ್ಟು ದಿನ ನನ್ನ ಕಣ್ಣು ಮುಂದೆ ಇಟ್ಕೋಬಾರ್ದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ಅದು ಆಗುತ್ತಾ ಇದು ಆಗುತ್ತಾ, ಅವಳ ಊರಿಗೆ ಕಳ್ಸಕ್ ನನಗೊಂದು ರೀಸನ್ ಸಿಗುತ್ತಾ. ಏನಂತೀಯ? ಅಲ್ಲ ರೀ, ಅವಳು ಊರ ಹತ್ರನೇ ಯಾಕೆ ಮಾಡ್ಬೇಕು? ಅವಳು ಊರಿಗೆ ಕಳಿಸ್ಬೇಕಾ? ಆಯ್ತು, ಅವಳು ಬುಕ್ ಮಾಡ್ಕೊಡ್ತಾನೆ ಟಿಕೆಟ್, ಅವಳು ಪಾಡಿಗಳು ಅವ್ರ ಊರಿಗೆ ಹೋಗ್ತಾಳ. ಅದ್ರಾಗ ಏನೈತಿ? ನೀವ್ಯಾಕೆ ಅವಳು ಊರ ಹತ್ರನೇ ಮಾಡ್ಬೇಕು? ಬೇಡ, ನಮ್ಮ ಊರ ಹತ್ರ ಮಾಡಿ, ನನ್ನ ತವ್ರ ಮನೆ ಹತ್ರ. ನನ್ನ ತವ್ರ ಮನೆ ಹತ್ರ ಮಾಡಿದ್ರು ನಡೀತೈತಪ್ಪ. ನೀವ್ಯಾಕೆ ಹಂಗ ಅನ್ಕೋತೀರಿ? ಅಲ್ಲ, ನಿಂದು ದೊಡ್ಡಪ್ಪನ ಮಗ ಅದಾನಲ್ಲ ಆತ ಸುಧೀರಿಂದ ಫ್ಯಾಕ್ಟ್ರಿ ಐತಿಲ್ಲ ಯಾವ್ದೋ ಒಂದು. ಆಮೇಲೆ ಆತ ನಿಮ್ಮ ಇನ್ನೊಬ್ಬ ನಿಮ್ಮ ಮಾವ ಆಗ್ಬೇಕಲ್ಲ, ಅವಂದು ಒಂದು ಎದ್ರದ ಇವು ಕ್ಯಾರಿ ಬ್ಯಾಗಿನ ಫ್ಯಾಕ್ಟ್ರಿ ಐತಿ. ಆಲ್ರೆಡಿ ಅಲ್ಲಿ ಭಾಳ ಫ್ಯಾಕ್ಟ್ರಿ ಅದಾವನು. ಸರಿ ಹೋಗಲ್ಲ ನಿನ್ ತವ್ರ ಮನೆ ಹತ್ರ. ನಾನೇನ್ ಅನ್ಕೊಂಡಿಂಗ್ ಗೊತ್ತಾನ, ರಾಧರ್ ಊರ ಹತ್ರ ಒಂದು ದೊಡ್ಡದೊಂದು ಫ್ಯಾಕ್ಟ್ರಿ ಮಾಡಿ ಅದಕ್ಕ ಶೇಖರಪ್ಪ ಅಂತಿರೋದನ್ನ ಶೇಕ್ಸ್ ಫ್ಯಾಕ್ಟ್ರಿ ಅಂತ ಮಾಡೋಣ ಅನ್ಕೊಂಡಿನಿ. ನಿಮ್ಮ ಅಪ್ಪನ ಹೆಸರಿಡೋಣ ಅನ್ಕೊಂಡಿನಿ. ಏನಂತೀಯಾ? ಏನ್ರಿ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದು ನಿಜನಾ? ಫ್ಯಾಕ್ಟ್ರಿ ಮಾಡ್ಬಿಟ್ಟು ನಮ್ಮ ಅಪ್ಪಾಜಿ ಹೆಸರು ಇಡ್ತೀರಾ? ವಾವ್, ಆಯ್ತು ರೀ, ಹಂಗೆ ಮಾಡಿ. ಸರಿ, ನನ್ನ ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಬರ್ತೀನಿ. ಏ ಅಭಿ, ನೋಡಪ್ಪ, ಮೊದಲು ಆ ಮೂದೇವಿ ಕರ್ಕೊಂಡೋಗಿ ಅವಳ ಹಳ್ಳಿಗೆ ಒಕ್ಕಟ್ಟು. ಆಮೇಲೆ ನೀನು ಸುತ್ತಮುತ್ತ ಓಡಾಡಿ ಮತ್ತೆ ಬೇರೆ ಯಾರು ಅಲ್ಲಿದಾರ ನೋಡು, ಅವ್ರನ್ನ ಕೇಳಿ ಒಳ್ಳೆ ಫ್ಯಾಕ್ಟ್ರಿ ಜಾಗ ನೋಡು. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡು. ಯಾವತ್ತು ಹೋಗ್ತಾರ್ರಿ? ಯಾವತ್ತು ಕಳಿಸ್ತಿದ್ದೀರಾ ಅಭಿನಾ? ನಾನು ಅದನ್ನ ಯೋಚನೆ ಮಾಡಕತ್ತೀನಿ. ಒಂದು ಕೆಲಸ ಮಾಡ್ಲಿ ಅನು, ಈಗ ಹೆಂಗೂ 2 ದಿನ ಹಬ್ಬ ಐತಲ್ಲ, ಹಬ್ಬ ಆದ್ಮೇಲೆ ಹೋಗಕ್ ಹೇಳ. ಎಸ್ ದೇವ್, ಹಂಗೆ ಮಾಡಿ ಆಯ್ತಾ. ಏನ್ ಗೊತ್ತಾ, ರಾಧನ್ನ ಮತ್ತೆ ಅಭಿನ ಇಬ್ಬರನ್ನ ಕಳ್ಸಕ್ಕಿಂತ ಪೂಜನ್ ಗಂಡನ್ನು ಇವರಿಬ್ಬರ ಜೊತೆ ಕಳ್ಸಿದ್ರೆ ಚಲೋ ಅಂತ ಅನ್ಸತ್ತೆ ನಂಗೆ. ಅಲ್ವೇನೋ ಅಭಿ? ಅಯ್ಯೋ, ಪೂಜಾನ್ ಗಂಡನ ಅದೇನೋ ಹೇಳ್ತಾರಲ್ಲ, ಶಿವ ಪೂಜೆಲ್ ಕರಡಿ. ಏನ್ರಿ, ಏನೋ ಅಂದಂಗಾಯ್ತು? ಏನಿಲ್ಲ ಅಮ್ಮ, ಪಾಪ ನೋಡು, ಪೂಜನ್ ಗಂಡ ಮೊದ್ಲೇ ಹೆಣ್ಗ ಇದ್ದಂಗೆ ಇದ್ದಾನವನು. ಅವನ ಕೈಲೆಲ್ಲ ಹಳ್ಳಿಲಿ ಹೋಗಿರಕ್ಕಾಗಲ್ಲ, ಅವನ್ಗಾಗಲ್ಲ. ಅದೆಲ್ಲ ಬೇಡ,
ಅಭಿ ಮತ್ತೆ ರಾಧಾ ಇಬ್ರೇ ಹೋಗ್ಲಿ. ಅಲ್ಲಿ ಏನಾರ ಕಷ್ಟ ಆದ್ರ ರಾಧಾರಪ್ಪ ಇರ್ತಾರ, ನೋಡ್ಕೋತಾರ. ಹಂಗೂ ಏನಾರ ಕಷ್ಟ ಆದ್ರೆ ನಂಗೆ ಅಲ್ಲೂ ಬಹಳ ಜನ ಫ್ರೆಂಡ್ಸ್ ಅದಾರ, ಅವ್ರಿಗೆ ಹೇಳ್ತೀನಿ. ಅವರು ಎಲ್ಲ ಏನಾರ ಕಷ್ಟ ಆದ್ರ ಅಭಿಗೆ ನೋಡ್ಕೋತಾರ. ಅದೇನ್ ಬೇಡ, ಅವ್ರು ಹೋಗ್ತಾರ. ನೀ ನಡಿ, ಅದೇನೋ ಕೆಲಸ ಐತಂತಲ್ಲ, ಮಾಡಿ ನಡಿ. ನಾ ಎಲ್ಲ ಕೆಲಸ ವ್ಯವಸ್ಥೆ ಮಾಡ್ತೀನಿ. ರದವಾ ರದವಾ ಏ ಯಾರಪ್ಪ ನೀನು? ಗೇಟ್ ತೆಗೆದಂತೆ ನಂಗ ಒಳ ಬರದ ಭಿಕ್ಷೆ ಬೇಡಕ್ ಬರ್ಬೇಕಾದ್ರೆ ಇಲ್ಲಿವರೆಗೂ ಬರ್ತಾರ ಭಿಕ್ಷೆ ಬೇಡಕ. ನಡಿ ಹೊರ ನಡಿ ನೀನು. ದರಿದ್ರ ಸೆಕ್ಯೂರಿಟಿ ಏನ್ ಮಾಡಕತ್ತಾನ? ಸೆಕ್ಯೂರಿಟಿ, ಏ ಸೆಕ್ಯೂರಿಟಿ. ಅಯ್ಯ ಅಕ್ಕರ, ನಾನು ಭಿಕ್ಷುಕ್ ಅಲ್ರಿ, ನಾನು ರಾಧಾವನ್ನ ತಂದಿದ್ದೀನ್ರಿ. ರಾಧಾವಿಲ್ಲನ್ರಿ ಮನ್ಯಾಗ? ಏನು ಆ ರಾಧನ್ ತಂದೆ ನೀನ? ಓ ಬೀಗ್ರಿ, ಬರ್ರಿ ಒಳ ಬರ್ರಿ, ಅಲ್ಲೇ ಯಾಕೆ ನಿಂತೀರಿ? ಸವಿತಾ ಬಾ, ಇದಂತ ಬಾ ರಾಧಾವನ್ ಮನಿ. ರಾಧಾ ನೋಡಮ್ಮ, ನಿಮ್ಮ ಅಪ್ಪಾಜಿ ಹಬ್ಬ ಬಂದಾರ. ಬರ್ರಿ ಬೀಗ್ರ, ಒಳ ಬರ್ರಿ, ನಿಮ್ಮ ಮಗಳದ ಬರ್ರಿ ಮನಿ.